ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು. ಈ ವಿಡಿಯೋದಲ್ಲಿ RCB ರಿಟೈನ್ ಮಾಡ್ಕೊಂಡಿರೋದು 3 ಜನನ, ಇನ್ನೂ 3 ಜನನ ತೊಗೊಬೋದಲ್ಲ RTM ಕಾರ್ಡ್ ಯೂಸ್ ಮಾಡಿಕೊಂಡು. ಅದರಲ್ಲಿ ಯಾರನ್ನ ತೊಗೊಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಅಪ್ಡೇಟ್ಸು ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ. ಇವಾಗ RCB ರಿಟೆನ್ಷನ್ ಮಾಡ್ಕೊಂಡಿರೋದು 3 ಜನನ. ವಿರಾಟ್ ಕೊಹ್ಲಿ 21 ಕೋಟಿ, ರಜತ್ ಪಾಟಿದಾರ್ 11 ಕೋಟಿ, ಇನ್ನು 5 ಕೋಟಿ ಯಶ್ ದಯಾಳ್, ಇನ್ನು 83 ಕೋಟಿ ಪರ್ಸ್ ಹೊಡ್ಸ್ಕೊಂಡಿದ್ದಾರೆ RCB. ಇನ್ನು 3 ಜನನ RTM ಆಗಿ ಯೂಸ್ ಮಾಡ್ಬೋದು. ಅಂದರೆ ಇವಾಗ ಯಾವುದಾದ್ರು ಒಂದು ಪ್ಲೇಯರ್ನ ಯಾರಾದರೂ ಬೇರೆ ಟೀಮ್ ಪಿಕ್ ಮಾಡಿರ್ತಾರೆ, ಅದನ್ನು ನಮಗೆ ಬೇಕು ಆ ಪ್ಲೇಯರ್ನ ವಾಪಸ್ಸು ಅನ್ನೋ ಥರ RTM ಕಾರ್ಡ್ ಯೂಸ್ ಮಾಡ್ಬೋದು. ಟೋಟಲಿ 6, ಅದ್ರಲ್ಲಿ 3 ರಿಟೆನ್ಷನ್ ಮಾಡಿರೋದ್ರಿಂದ ಇವಾಗ ಬರೀ 3 RTM ಕಾರ್ಡ್ ಇರುತ್ತೆ. ಇವಾಗ 3 RTM ಕಾರ್ಡಲ್ಲಿ ಯಾರ್ಯಾರನ್ನ ಪಿಕ್ ಮಾಡ್ಬೋದು ಅಂತ ಸುಮ್ಮನೆ ಹಂಗೆ ಗೆಸ್ ಮಾಡೋಕ್ಕೆ ಹೋದರೆ ವಿಲ್ ಜಾಕ್ಸ್ನ ಪಿಕ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ವಿಲ್ ಜಾಕ್ಸ್ನ ಪಿಕ್ ಮಾಡ್ತಾರೆ ನನ್ನ ಪ್ರಕಾರ. ಮೊಹಮ್ಮದ್ ಸಿರಾಜ್ನ ಪಿಕ್ ಮಾಡೋ ಚಾನ್ಸಸ್ಸು ತುಂಬ ಇದೆ. ಯಾಕಂದರೆ ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ RCBಯಲ್ಲಿ. ಸ್ಟಾರ್ಟಿಂಗ್ ಒಂದು 2 ವರ್ಷ ಚೆನ್ನಾಗಿರಲಿಲ್ಲ, ಆಮೇಲೆ ತುಂಬ ಚೆನ್ನಾಗಿದೆ. ಸಿರಾಜ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ಸಿರಾಜ್ ಅದನ್ನು ಪಿಕ್ ಮಾಡ್ತಾರೆ. ಗುರು, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡುವಾಗ ಎಲ್ಲ ಬೌಲರು ಎಕಾನಮಿ ಹಾಗೆ ಆಗ್ತಾರೆ. ಯಾವುದಾದ್ರು ಒಂದಲ್ಲ ಒಂದು ಬ್ಯಾಡ್ ಸೀಸನ್ ಬರುತ್ತೆ. ಸಿರಾಜ್ ಆ್ಯಕ್ಚುಲಿ ಒಳ್ಳೆ ಬೌಲರ್, ಇವಾಗ ತುಂಬ ಇಂಪ್ರೂವ್ ಆಗಿದ್ದಾರೆ ಬೌಲಿಂಗಲ್ಲಿ. ಅಷ್ಟು ಈಸಿಯಾಗಿ ಬಿಡಲ್ಲ, ಇಂಟರ್ನ್ಯಾಷನಲ್ ಬೌಲರು, ಅಷ್ಟು ಈಸಿಯಾಗಿ ಬಿಡಲ್ಲ. ಅವ್ರನ್ನ ಪಿಕ್ ಮಾಡ್ತಾರೆ RTM ಕಾರ್ಡಲ್ಲಿ ಅಂತ ನನಗೆ ಅನಿಸ್ತಿದೆ. ಸಿರಾಜು, ವಿಲ್ ಜಾಕ್ಸು. ಇನ್ನೊಬ್ಬ ಪ್ಲೇಯರ್ ಮ್ಯಾಕ್ಸ್ವೆಲ್ನು ಪಿಕ್ ಮಾಡ್ಬೋದು. ಹೋದ ಸೀಸನ್ನ ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಪಿಕ್ ಮಾಡೋಕ್ಕಾಗಲ್ಲ. ಯಾಕಂದರೆ ಹೋದ ಸೀಸನ್ ಅವ್ರ ಪರ್ಫಾರ್ಮೆನ್ಸ್ ಏನಿಲ್ಲ ಬ್ಯಾಟಿಂಗಿಂದ. ಬೌಲಿಂಗಲ್ಲಿ ಅಲ್ಲಿ ಇಲ್ಲಿ ಕೊಟ್ಟಿದ್ದು, ಬ್ಯಾಟಿಂಗಲ್ಲಿ ಬರೀ 1-2 ಮ್ಯಾಚ್ ಅಷ್ಟೇ. IPL 2024 ಅವ್ರ ಪರ್ಫಾರ್ಮೆನ್ಸ್ ಏನೂ ಇಲ್ಲ ಮ್ಯಾಕ್ಸ್ವೆಲ್ದು. ಅದು ಕೂಡ ಅವ್ರನ್ನ ಪಿಕ್ ಮಾಡ್ತಾರೆ ಅಂತ ನನಗೆ ಯಾಕೋ ಒಂಥರ ಸ್ಟ್ರಾಂಗ್ ಗಟ್ ಫೀಲ್ ಅನಿಸ್ತಿದೆ. ಮ್ಯಾಕ್ಸ್ವೆಲ್ನ ಪಿಕ್ ಮಾಡೇ ಮಾಡ್ತಾರೆ RCB, ಅಷ್ಟು ಈಸಿಯಾಗಿ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ RTM ಕಾರ್ಡ್ ಯೂಸ್ ಮಾಡಿ ಯಾರನ್ನ ಪಿಕ್ ಮಾಡ್ತಾರೆ ಅಂತ. ಇವಾಗ ಸೆಕೆಂಡ್ ಹೈಯೆಸ್ಟ್ ಪರ್ಸ್ ಇಟ್ಕೊಂಡಿರೋದೇ RCB. ಇವಾಗ ಇಲ್ಲಿ ನೀವು ನೋಡ್ತಾ ಹೋದರೆ ಮುಂಬೈ ಇಂಡಿಯನ್ಸ್ ಬರೀ 45 ಕೋಟಿ ಉಳಿಸ್ಕೊಂಡಿದೆ, ಕೋಲ್ಕತ್ತಾ ನೈಟ್ ರೈಡರ್ಸ್ 51, CSK 55, ರಾಜಸ್ಥಾನ್ 41, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 83, ಡೆಲ್ಲಿ ಕ್ಯಾಪಿಟಲ್ಸ್ 73, ಗುಜರಾತ್ 69, ಲಕ್ನೋ 69, ಪಂಜಾಬೇ ಹೈಯೆಸ್ಟ್ ಉಳಿಸ್ಕೊಂಡಿರೋದು 110.5 ಕೋಟಿ, ಸನ್ರೈಸರ್ಸ್ ಹೈದರಾಬಾದ್ 45 ಕೋಟಿ, 83 ಕೋಟಿ ಉಳಿಸ್ಕೊಂಡಿರೋದ್ರಿಂದ RCB ಈ 3 ಜನನ RTM ಯೂಸ್ ಮಾಡ್ಕೊಂಡು ಎತ್ಕೊಳ್ತಾರೆ. ನನ್ನ ಪ್ರಕಾರ ಒಂದು ಇಷ್ಟು ಅಮೌಂಟ್ ಅಂತ ಅಂದ್ಕೊಂಬಂದಿರ್ತಾರೆ, ಅಷ್ಟು ಅಮೌಂಟ್ ಒಳಗೆ ಇವ್ರು ಬಂದರೆ ಇವ್ರನ್ನ ಪಿಕ್ ಮಾಡೋದಂತೂ ಗ್ಯಾರಂಟಿ ಫಿಕ್ಸ್. ಈ 3 ಜನನ ನನ್ನ ಪ್ರಕಾರ ಈ 3 ಜನನ RTM ಕಾರ್ಡ್ ಯೂಸ್ ಮಾಡಿ RCB ಪಿಕ್ ಮಾಡ್ತಾರೆ ಅಂತ ನನಗೆ ಅನಿಸ್ತಿದೆ. ಅದನ್ನು ನಾನು ಹೇಳಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ಅವರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ RCB.